ನಮಸ್ಕಾರ, ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತಿನ ಸ್ವಯಂ ಪಾಕನಲ್ಲಿ ನಾವು ಗುರೆಳ್ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನ ಹುಚ್ಚೆಳ್ಳು ಚಟ್ನಿ ಪುಡಿ ಅಂತಲೂ ಕರೀತಾರೆ. ಈ ಚಟ್ನಿ ಪುಡಿನ ಬೇರೆ ಬೇರೆ ರೀತಿಯಾಗಿ ಮಾಡ್ಬೋದು. ಇವತ್ತು ಒಂದು ಬಗೆ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ ಕಪ್ಪು ಗುರೆಳ್ಳು ಅಥವಾ ಹುಚ್ಚೆಳ್ಳು. ಇದು ಕರಿ ಎಳ್ಳಲ್ಲ, ಇದೇ ಬೇರೆ ವೆರೈಟಿ. ಈ ಥರ ಇರುತ್ತೆ. ಇದು ಮೀಡಿಯಂ ಸೈಜ್ದು ಒಂದು 5 ಎಸಳು ಬೆಳ್ಳುಳ್ಳಿ ಉಪಯೋಗಿಸ್ತಾ ಇದ್ದೀನಿ. ಬೆಳ್ಳುಳ್ಳಿನ ಬೇಕಾದರೆ ಹಾಕ್ದಲ್ಲೇನೂ ಮಾಡಬಹುದು. 1 ಟೇಬಲ್ ಚಮಚ ಬೆಲ್ಲದ ಪುಡಿ, 1 ಟೀ ಚಮಚ ಉಪ್ಪು, 6 ರಿಂದ 8 ಬ್ಯಾಡಗಿ ಮೆಣಸಿನಕಾಯಿ, 1/4 ಚಮಚ ಎಣ್ಣೆ. ಮೊದಲಿಗೆ ಬಾಣಲೆನ ಮೀಡಿಯಂ ಹೀಟಲ್ಲಿಟ್ಟು ಬಿಸಿ ಮಾಡ್ಕೋಬೇಕು. ಬಾಣಲೆ ಬಿಸಿ ಆದ್ಮೇಲೆ ಹೀಟನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಟ್ಟು ಈ ಹುಚ್ಚೆಳ್ಳನ್ನು ಹಾಕೊಂಡು ಕಡಿಮೆ ಉರಿನಲ್ಲಿ ಹುರಿಬೇಕು. ಉರಿ ಜಾಸ್ತಿ ಮಾಡ್ಕೊಂಡ್ರೆ ಇದು ಬೇಗ ಸೀದ್ ಹೋಗುತ್ತೆ. ಹುಚ್ಚೆಳ್ಳು ಹುರಿಬೇಕಾದ್ರೆ ನೀವು ಎಣ್ಣೆ ಹಾಕ್ದಲ್ಲೇ ಹುರಿಬೇಕು. ಈಗೆಲ್ಲ ಸಿಡಿತಾ ಇದೆ, ಒಂದು ಪಟ ಪಟ ಶಬ್ದ ಬರುತ್ತೆ. ಇಷ್ಟ ಆದ್ಮೇಲೆ ಇದನ್ನ ಬೇರೆ ಒಂದು ಪಾತ್ರೆಗೆ ಹಾಕೊಳ್ಳಿ. ಈಗ ಇದಾಗಿದೆ. ಇದನ್ನ ಇನ್ನೊಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಎಳ್ಳನ್ನ ಹುರಿದು ತೆಗೆದ್ಮೇಲೆ ಒಂದು ಹನಿ ಅಂದ್ರೆ 1/4 ಚಮಚ ಎಣ್ಣೆ ಸಾಕು. ಸ್ವಲ್ಪ ಎಣ್ಣೆ ಹಾಕಿ ಈ ಮೆಣಸಿನಕಾಯಿ ಹಾಕಿ ಹುರ್ಕೊಳ್ಳೋದ್ರಿಂದ ಇದ್ರ ಘಾಟ ಕಮ್ಮಿ ಆಗುತ್ತೆ. ಇದೊಂಚೂರು ಬೆಚ್ಚಗಾಗೋ ತನಕ ಹುರಿದು. ಇದೀಗ ಬೆಚ್ಚಗಾಗಿದೆ. ಹೀಟರ್ ಆಫ್ ಮಾಡಿದ್ದೀನಿ. ಇದೊಂದು ಸ್ವಲ್ಪ ಆರ್ಲಿ. ಗುರೆಳ್ಳು ಮತ್ತೆ ಮೆಣಸಿನಕಾಯಿ 2 ಆರಿದೆ. ಈಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕ್ತೀನಿ. ಬೆಳ್ಳುಳ್ಳಿ ಮತ್ತೆ ಬೆಲ್ಲ ಮತ್ತೆ ಉಪ್ಪು ಹಾಕ್ಬಿಟ್ಟು ಎಲ್ಲನೂ ಹಾಕ್ಬಿಟ್ಟು ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿದ್ರೆ ಗುರೆಳ್ ಚಟ್ನಿ ಪುಡಿ ರೆಡಿ. ಈ ಟೆಕ್ಸ್ಚರ್ನಲ್ಲಿ ಪುಡಿ ಮಾಡಿ. ತುಂಬ ನುಣ್ಣಗೆ ಬೇಡ, ಸುಮಾರಾಗಿ ನುಣ್ಣಗಾದ್ರೆ ಸಾಕು. ಆದರೆ ತೀರಾ ತರಿತರಿನೂ ಬೇಡ, ಸುಮಾರಾಗಿ ನುಣ್ಣಗಾದ್ರೆ ಸಾಕು. ಸುಲಭವಾಗಿ ಮಾಡುವಂಥ ಗುರೆಳ್ ಚಟ್ನಿ ಪುಡಿ ಅಥವಾ ಹುಚ್ಚೆಳ್ಳು ಚಟ್ನಿ ಪುಡಿ ರೆಡಿಯಾಗಿದೆ. ಇದನ್ನ ನೀವು ಚಪಾತಿ ಜೊತೆ ಅಥವಾ ಜೋಳದ ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲದೆ ಇದನ್ನ ಬಿಸಿ ಅನ್ನದ ಜೊತೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ರೀತಿಯಾಗಿ ಹೇಗೆ ತಿನ್ಬೋದು ಅಂದರೆ ಇದನ್ನ ಒಂದು ಸ್ವಲ್ಪ ಮೊಸರಿಗೆ ಇದನ್ನ ಒಂದು ಚಮಚ ಹಾಕಿ ಕಲಿಸ್ಬಿಟ್ಟು ಕೂಡ ನೀವು ಚಪಾತಿ ಜೊತೆ ತಿನ್ಬೋದು. ಇದು ಒಂದು ರೀತಿಯಾಗಿ ಮಾಡುವಂಥದ್ದು. ಇನ್ನೊಂದು ರೀತಿಯಾಗಿ ಮಾಡೋದನ್ನ ಮುಂದಿನ ನಮ್ಮ ಸ್ವಯಂ ಪಾಕ ಎಪಿಸೋಡಲ್ಲಿ ನೋಡೋಣ. ಇದನ್ನ ನೀವು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ನಮಗೆ ತಿಳಿಸಿ.